ಸತ್ಯ ಇನ್ನು ಉಳಿಯಲಾರದು ನಿನ್ನ ಮನೆಯ ಕೀರ್ತಿ. ನನ್ನ ಒಂದು ಪ್ರತಿಯೊಂದು ಕಾರಸಿ ಅಡ್ಡಾಗಿ ಬರುತ್ತಿದೆಯಲ್ಲ. ನಿನ್ನ ಸಂಸಾರಕ್ಕೆ ನಾನು ಇಂದು ಬೆಂಕಿ ಹಚ್ಚಿ ಅದೇ ಬೆಂಕಿಯಲ್ಲಿ ನಿನ್ನ ಹೆಂಡತಿ ಶೀಲವನ್ನು ಕೆತ್ತು ನಾಗರ ಕಾಳರೆಂಬರನ್ನು ಗೋಡಿ ನಿರ್ಮಿಸಿ ನಿಮ್ಮ ಹೆಂಡರನ್ನು ದೂರ ಮಾಡಿಸಿ ಒಂದೇ ಹೊಡೆತಕ್ಕೆ ಅಗಲಿಸಿದೆ ನಿಮ್ಮ ಗಂಡ ಹೆಂಡರನ್ನು. ನಿಮ್ಮ ಅತ್ತಿಗೆಯರ ಗಂಡ ನಿನ್ನ ಹೆಂಡತಿಯನ್ನು ಒತ್ತು ತರಿಸಿ ಹುಲಿ ಕ್ರಾಂತಿ ಹುಲಿ ನಾನು ಗಂಡುಗಳಿಗೆ ಕ್ರಾಂತಿ ಹುಲಿ ಎಂದು ಹುಲಿಗಳ ಹಿಂದಿನಲ್ಲಿ ಪ್ರಜ್ವಸುತ್ತಿರುವ ಸಾವಿರ ಹಳ್ಳಿಗೆ ಸೌಕರನಾದ ಈ ರುದ್ರೇಗೌಡಲಿ ಎದುರಾಗಿ ನಿಂತಾನಲ್ಲ ಆ ಶಿವಸತ್ಯ ಇವತ್ತ ನಿಮ್ಮ ಹೆಂಡರನ್ನು ಒತ್ತು ತರಿಸಿ ನನ್ನ ಮನ ಶಾಂತ ಪಡಿಸಿಕೊಳ್ಳದಿದ್ದರೆ ನನ್ನ ಹೆಸರು ಗೊರ್ಲಸರ ಗೌಡನ ಅಲ್ಲ. ಬಸ್ಯ ಏನಲೇ ಮಗನಾದ ಕಣ್ಣಿಗೆ ಹಾಕಿ ನೋಡಿದ್ದು? ನಾನ್ ನೋಡಕ್ ಬಂದೇಳ್ರಿಪ್ಪ, ಮಾಡಕ್ ಬಂದೇನಿ. ಏನಲೇ ಮಗನಾದ? ಏನ್ಲೇ ಅದು ಮಾಡೋದು? ಬಿಚ್ಚಾಳು ಇಲ್ಲಾಂದ್ರೆ ನೀಗಲೇ ಕೊಚ್ಚ ಹಾಕ್ಬಿಡ್ತಾನೆ. ಹಂಗ ಮಾಡ್ಬೇಡ್ರಿಪ್ಪ. ನಾನು ನಿಮ್ಮ ಗೌಡ್ರಿ ಹೆಂಡತಿಗೆ ಆರಾಮಿಲ್ಲ ಅಂತ ಹೇಳಿದ್ರ ಅದಕ್ಕಾಗಿ ನೋಡಾಕ್ ಬಂದೇನಿ. ಹುಚ್ಚ ಮುಂಡೆ ಡಾಕ್ಟರ್ ಅವಾರ್ ಇಂತ ಸೆಕ್ಸ್ ಪಿಕ್ಚರ್ ಸಿಗ್ತಾರಲ್ಲಿ ಸೀದಾ ಮಡಿ ಹೋಗಿ ಸರಿಯಾಗಿ ಮಾಡಿ ಬಂದ್ಬಿಡ. ಗಲಾಟೆ ಎಂತ ಸಂದರ್ಭದಲ್ಲಿ ಎಂತ ಅವೇಕೆ ಮಾತನಾಡಬೇಕು ಅನ್ನೋದು ನಿನಗೆ ಅರ್ಥ ಆಗೋದಿಲ್ಲವೇ? ಇಲ್ರಿ, ಇಲ್ಲಿ ಗಲಾಟೆ ಆಕತ್ತಂತೇಳಿ ಡಾಕ್ಟರ್ ಮನೆಗೆ ಹೋಗಂತ ಹೇಳಿನಲ್ರಿ. ಡಾಕ್ಟರ್ ಗೌಡ್ರು ಎಷ್ಟು ಹೇಳ್ತಾರಲ್ಲ ಅಷ್ಟು ಮಾಡು. ಏ ಡಾಕ್ಟರ್, ಗೌಡ್ರ ಹೇಳೋ ಮಾತನ್ನು ನಾ ಹೇಳ್ತೀನಿ ಕೇಳು. ಬೇಗನೆ ಹೋಗಿ ಅವರಿಗೆ ಇಂಜೆಕ್ಷನ್ ಮಾಡಿ ಬಂದ್ಬಿಡು. ಏ ತಮ್ಮ ಕಾಳಣ್ಣ, ಬರೇ ಆ ಡಾಕ್ಟರ್ ಸೂಜಿ ಮಂಡನಾಗಿರ್ತತಿ. ಆ ಮಂಡ ಸೂಜಿಲಿ ಅವ್ವಾರಿಗೆ ಹೋಗಿ ಮಾಡ್ರ ಬಾಳ ತ್ರಾಸ ಆಕತಿ ತಮ್ಮ. ನಾನು ಹಿಡ್ಯಾಕ ಹೋಗ್ತಾನಕಿನ. ಲೇ ತಲಾಟೆ, ಎಂತ ಇಂಥ ಸಂದರ್ಭದಲ್ಲಿ ಗೊಡ್ಡ ಮಾತಾಬೇಕಾಗಿದ್ದಾವೆ ನಿನಗೆ? ಮಗನ ಬಸ್ಯ ಸರಿಯಾಗಿ ಹೋಗಿ ಸರಿಯಾಗಿ ನೋಡಿ ಬಾರಲೆ. ನೋಡ್ರ ಹೋಗಿ ಆರಾಮ್ ನೋಡಿ ಚೂಚಿ ಕ್ಯಾಸ ಏನಾಗೈತಿ ಬಂದ ನಿಮಗೆ ಹೇಳ್ತೀನಿ. ಆಮ್ಯಾಲ ಬೇರೆ ದವಾಖಾನಿಗೆ ಹೇಳ್ಕೊಂಡು ಹೋಗೋಣ. ಅಂದ್ರೆ ಇದ್ರ ವಿಚಾರ ತಿಳಿಲಿಲ್ಲ ಬಿಡ್ರಿ ಗೌಡ್ರ. ತಿಳಿಸಿ ಹೇಳಬೇಕಂತ ಹೇಳಿ ನಿಮ್ಮನ್ನೆಲ್ಲರನ್ನು ಕರೆಸಿದ್ದೇನೆ ತಲಾಟೆ.
ನನ್ನ ಹತ್ತಿರ ಸಾಲ ಓದು ಆ ಇಂದ್ರಜಿತನು, ಜೀವಿಸಿದ ಆ ಇಂದ್ರಜಿತನು ಹಾಗೆ ಕೊಟ್ಟಿನಂತೆ ಹೇಳಿದನು ಪಟ್ಟಿ ಮಗ. ಅಪ್ಪನೇ ಆಗುಗಣಿ, ಈ ಕ್ಷಣದಲ್ಲಿ ಸುಟ್ಟು ಹಾಕಿ ಬರುವೆ. ಬೆಂಕಿ ಹಚ್ಚಿ ಆ ಬೆಂಕಿಯಲ್ಲರೂ ಹಾಕಿ ಸುಟ್ಟು ಭಸ್ಮ ಮಾಡಿ ಬಾ ಅಂದಾಗ ತೀರುತ್ತದೆ ನನ್ನ ಸಾಲ ಮುಳುಗಿಸಿದ ಶೇಡು. ಆ ಸತ್ಯಜೀತನ ಹೆಂಡತಿಯನ್ನು ಕೊಂದ ಮಾತ್ರಕ್ಕೆ ಮುಗಿಯಲಿಲ್ಲ ಗೌಡ್ರೆ. ಆ ಸೇಡಿಗೆ ಸೇಡೆಂಬ ಹಿಮಿಡಿನಾಗರು ಹೆಡೆ ಎತ್ತಿ ಓಡಬೇಕಾದರೆ ಎಂದು ರಾತ್ರಿ ತಂದು ಕಚ್ಚಿ ತೀರ್ಸಬೇಕು ಸತ್ಯಜೀತನ ಹೆಂಡತಿಯನ್ನು. ಅಂದಾಗ ಬುದ್ಧಿ ಕಲಿಸಿದಂತಾಗುತ್ತದೆ ಆ ಬಡಪಾಯಿ ನನ್ನ ಮಕ್ಕಳಿಗೆ. ಹಿಡಿದರೆ ಕೈ ಬಿಡದೆ ಏರಿಸಬೇಕು ಅವಳ ಮುಡಿಗೆ ಮಲ್ಲಿಗೆಯನ್ನು. ಅದಕ್ಕ ಈ ಸಾಹೇಬ್ರ ಅನುಮತಿ ಒಂದ್ ಬೇಕಿತ್ತಲ್ರಿ. ಅಮೂರ್ತಿ ಒಂದು 4 ಅಕ್ಷರ ಹಣ್ಣು ಎಂದು ಹರಿದು ಬಿಟ್ಟಿದೆ. ತಲಾಟೆ ಗೌಡ್ರ ಜೇಬಿನಲ್ಲಿ ಅಂದಾಗ ಪ್ರತಿಯೊಂದು ಅಂದಾಗ ಪ್ರತಿಯೊಂದು ಹಳ್ಳಿಯ ರೆಕ್ಕೆ ಕಿತ್ತು ತಿನ್ನುತ್ತಾನೆ ಈ ಪುಡಾರಿ ಗೌಡ. ಗೌಡ್ರೆ ನಾನೇ ಓಂಕಾರಗಳು. ಓಂಕಾರದ ಬಿಡಿ ಹಂಚಬೇಕಾದ್ರೆ ಮುಗಿಲಿ ಆಮಣಿಯ ಶೀಲ. ಇನ್ಸ್ಪೆಕ್ಟರ್ ಮಲ್ಲರೆನಿಸಿಕೊಳ್ಳಬೇಕಾದ ಈ ನಮ್ಮ ಗೌಡರಿಗೆ ಆ ಯಮುನೆಯನ್ನು ಹೊತ್ತು ತಂದು ಇವರ ಆತ್ಮವನ್ನು ಶಾಂತಪಡಿಸದಿದ್ದರೆ ನಾನೇಕೆ ಎನಿಸಿಕೊಳ್ಳಬೇಕ್ರಿ ಕೊಡ್ಲಿಕ್ಕೆ ಕಾಳ ಅಂತ. ಆ ಯಮುನೆಯನ್ನು ಬೇಕಾದ ಪಂಜರದೊಳಗೆ ಹಾಕಿ ಇಟ್ಟರು. ಆ ಪಂಜರದ ಒಂದೊಂದು ಹೆಸರನ್ನು ತುಂಡರಿಸಿ ಆ ಸುಂದರದ ಹೆಣ್ಣನ್ನು ಈ ನಮ್ಮ ಗೌಡರಿಗೆ ಹಣ್ಣಿನಂತೆ ತಿನಿಸು ಪಡಿಸದಿದ್ದರೆ ನಾನು ಕೊಡ್ಲಿಕ್ಕೆ ಕಾಳನೇ ಅಲ್ಲ. ಬರುತ್ತೇನೆ. ಮುಗದಂಗ ಆತಲ್ರಿ ರಂಡೆ ಮಗನ ಕೆಲಸ. ಅದು ಮುಗಿದರೊಳಗಾಗಿ ಮತ್ತೊಂದು ಒತ್ತು ಉರುತ್ತಿದೆ ತಲಾಟೆ ನನ್ನ ಹೊಟ್ಟೆಯಲ್ಲೇ. ನಾಗ ಕಾಳರೆಂಬ ಬೀದಿ ಪಾಲಾಗಿರುವ ಆ ಯಮನಿ ಗಂಗೆಯನ್ನು ಒತ್ತು ತಂದು ಹಾಕಬೇಕಾಗಿದೆ ನನ್ನ ಮಂಚಕ್ಕೆ. ಅಂದಾಗ ತೀರುತ್ತದೆ ನನ್ನ ಕಪಟದ ಕಾರಸ್ಥಾನದ ನಾಟಕ. ವೆರಿ ಗುಡ್. ಅಂತೂ ಆಸೆ ಎಂಬ ಈ ಮಾಡು ಏರಿದಂತೆ ಕಾಣುತ್ತದೆ ಈ ಮಗ ಗೌಡ. ನನ್ನಿಂದ ಬೇಕಾದಷ್ಟು ಕೆಲಸಗಳನ್ನು ಮಾಡಿಸಿಕೊಂಡು ಈ ಮಗನ ಸೊಕ್ಕು ಮುರಿಯಬೇಕಾದರೆ ಎಂದು ರಾತ್ರಿ ಇವನ ಮನೆಯಲ್ಲಿದ್ದ ಆಸ್ತಿ ಹಣದ ಸಂಪತ್ತನ್ನು ಹೊತ್ತೊಯ್ಯಲೇಬೇಕು. ಗೌಡ, ನೀನು ಕಣ್ಣಿಟ್ಟ
ಹೆಣ್ಣಿನ ಸುತ್ತು ತಿರುಗಿದರೆ ಈ ನಾಗರಾಜ ತಿರುಗುವನು ನಿನ್ನ ತಿಜೋರಿಯತ್ತ. ಗೌಡ್ರೆ, ದೇವಂತಿನ ಪೌಲ್ಟಿ ಅಂತ ನಿಮ್ಮ ಅವಶ್ಯಕತೆಗೆ ಮೂಡಿ ಬಂದಂತಲ್ಲ, ಅದಕ್ಕೆಲ್ಲ ನಿಮ್ಮ ಸ್ನೇಹ ಕಾರಣವಲ್ಲವೇ ನಾಗರಾಜ್? ಇದೇ ರೀತಿ ನಮ್ಮ ಸಾಹಸ ಮುಂದೆ ನಡೆದರೆ ಈ ಸರ್ಕಾರವನ್ನು ನನ್ನ ಕೈಯಲ್ಲಿ ಎತ್ತಿ ಹಾಕಬಹುದು. ಆ ಸದಾವಕಾಶ ದೊರೆಯುವ ಕಾಲ ತುಂಬಾ ಇಲ್ಲ ಗೌಡ, ಸಮೀಪನ ಹತ್ತಿರನೇ ಬಂದಿದೆ. ಅಂದರೆ ಏನು ನಾಗರಾಜ್ ನಿನ್ನ ಮಾತಿನ ಅರ್ಥ? ಈಗ ನಮ್ಮ ಫ್ಯಾಕ್ಟರಿಯಲ್ಲಿ ನಾವು ಹೇಳುವಾಗ ಕೆಲಸ ಮಾಡು ದೊಡ್ಡ ದೊಡ್ಡ ಪುಡಾರಿಗಳೇ ಕೆಲಸ ಮಾಡುತ್ತಿದ್ದಾರೆ. ಏನೇ ಆದರೂ ದಕ್ಕಿಸಿಕೊಳ್ಳಲು ನಮ್ಮ ಹತ್ತಿರ ಇನ್ಸ್ಪೆಕ್ಟರ್ ರವಿಯವರು ಇದ್ದಾರೆ. ಮಾನವೀಯ ಬೋನಸ್ ಅಂತ ನಮ್ಮ ಆಳುಗಳಿಗೆ 1 ಲಕ್ಷ ರೂಪಾಯಿ ಬೋನಸ್ ಅನ್ನು ಹಂಚಿಬಿಡೋಣ. ಆವಾಗ ನಮ್ಮ ಆಳುಗಳು ನಮ್ಮ ಕೈ ಕೀಲಿಗೆ ಸಿಕ್ಕಾಗ ಈ ಸರ್ಕಾರವನ್ನೇ ಬುಡು ಮೇಲು ಮಾಡಿದ್ರಾಯ್ತು. ಗುಡ್ ಐಡಿಯಾ. ಸ್ನೇಹಿತನೆಂದರೆ ಹೀಗಿರಬೇಕು. ನಡೆ ಮನೆಗೆ ಹೋಗೋಣ, ಚೆಕ್ ಬರೆದು ಕೊಡುತ್ತೇನೆ. ಆಯ್ತು, ಬನ್ನಿ. ಹಲೋ, ಫಕೀರಪ್ಪ ಕುರಿ, ನಮ್ಮ ಮಾವ 200 ರೂಪಾಯಿ ಕೊಟ್ಟಿದ್ದಾನೆ, ಅವ್ನು ತುಂಬಾ ಹೊರಗಿದ್ದೇನೆ. ಬಸಪ್ಪ ಕುರಿ, ನಮ್ಮ ಮಾವ 200 ರೂಪಾಯಿ ಕೊಟ್ಟಿದ್ದಾನೆ, ಅವ್ನು ತುಂಬಾ ಹೊರಗಿದ್ದೇನೆ. ಸುರೇಶ್ ಮೇಟಿ, ನಮ್ಮ ಮಾವ 200 ರೂಪಾಯಿ ಕೊಟ್ಟಿದ್ದಾನೆ, ಅವ್ನು ತುಂಬಾ ಹೊರಗಿದ್ದೇನೆ. ನಾಗಲಿಂಗ ಮೇಟಿ, ನಮ್ಮ ಮಾವ 500 ರೂಪಾಯಿ ಕೊಟ್ಟಿದ್ದ. ಲಕ್ಕಪ್ಪ ಕಿಲಾರಿ 500 ರೂಪಾಯಿ ಕೊಟ್ಟಿರ್ತಾರೆ, ಚೆನ್ನಾಗಿರ್ತಾನೆ. ವಿಠಲ್ ನರಿ ಅವರು 200 ರೂಪಾಯಿ ಕೊಡ್ತಾರೆ, ಅವ್ರಿಗೂ ತುಂಬಾ ಚೆನ್ನಾಗಿರ್ತಾನೆ. ಕರಿಯಪ್ಪ ಮುರುಗೋಡ್ ಅವರು 200 ರೂಪಾಯಿ ಕೊಡ್ತಾರೆ, ಅವ್ರಿಗೆ ತುಂಬಾ ಚೆನ್ನಾಗಿರ್ತಾರೆ. ಅಡ್ಯಮ್ಮ ಕಿವುಡಿ ಅವರು ಬೆಳ್ಳಿ ತಂದಿರ್ತಾರೆ, ಅವ್ರಿಗೆ ಚೆನ್ನಾಗಿರುತ್ತೆ. ನಮ್ಮ ದಡವುಗಳು 2 ತಂದಿರ್ತಾರೆ, ಅವ್ರಿಗೆ ಚೆನ್ನಾಗಿರುತ್ತೆ. ನಮ್ಮ ಆನಂದ್ ಗೌಡ್ರ 500 ರೂಪಾಯಿ ಇದೆ, ಅವರು ತುಂಬಾ ಚೆನ್ನಾಗಿರ್ತಾನೆ. ನಮ್ಮ ಚಂದ್ರಗೌಡ್ರ 500 ಆಗಿತ್ತು, ಅವರು ತುಂಬಾ ಇರ್ತಾನೆ. ನನ್ನ ಮೊಮ್ಮಗ ಪುಂಡಿಕ 5 ಹಾಕಿದೆ, ಅವನು ತುಂಬಾ ಚೆನ್ನಾಗಿರ್ತಾನೆ. ಸಹೋದರರಾದ ನಮ್ಮ ತಮ್ಮನಾದ ಆನಂದ್ ಪಾಟೀಲ್ ಅವರು ನನ್ನ ಅಲ್ಪ ಕಲೆಯನ್ನು ಕಂಡು 1000 ರೂಪಾಯಿ ಕೊಟ್ಟಿದ್ದೆ. ಅವನಿಗೆ ನಾನು ತುಂಬಾ ಗೆಳತಿ ಯಾಕ ಬರಲಿಲ್ಲ, ಹೊತ್ತು ಮನಸ್ಸು ತಡಿಲಿಲ್ಲ. ಗೆಳತಿ ಯಾಕ ಬರಲಿಲ್ಲ, ಹೊತ್ತು ಮನಸ್ಸು ತಡಿಲಿಲ್ಲ. ಚೇ ಮಾಡಬಾರ್ದ್ರಿ ಅಪ್ಪ ಇಂಥ ಸಾವುಕಾರನ. ಚೇ ಮಾಡಬಾರ್ದ್ರಿ ಅಪ್ಪ ಇಂಥ ಸಾವುಕಾರನ ಕೈಯ ರಾತ್ರಿ ದುಡ್ಡಿ ಮನಿ ಮಠ ಮರ್ತ ಬರೀ ಅವ್ನ ಗಾಡಿ ಕಂಟಾಣ ನೋಡ್ದಾಗಿತ್ತು ನನ್ನ ಬಾಳೆ. 1 ವಾರ ಆತಿ ಆ ಚಂಡಿ ಮಕ್ಕ ಅಂದ್ರ ದೇವಲೋಕದ ಅಪ್ಸರಿ ನೋಡ್ದಂಗ ಆಕತ್ತೈತ್ಯ. ಮನದಾಗ ನೀ ಮನಿ ಮಾಡಿ ಮನದಾಗ ನೀ ಮನಿ ಮಾಡಿ ಇದೆಯಲ್ಲ ಗುಡಿ, ಈಗ ನನ್ನಗಲಿ ಹೊಂದದಿಯ ಯಾಕ ಹೊಡಿ. ಗಟ್ಟಿ ಮಾಡರಂತ ನನಗ ಸುದ್ದಿ ಬಂತ, ಗಟ್ಟಿ ಮಾಡರಂತ ನನಗ ಸುದ್ದಿ ಬಂತ. ದೊಡ್ಡ ಮನಿ ನಿನ್ನ ಗೊತ್ತಾರಂತ ಮಗದೆಲ್ಲ ನಾವಾಲ ಪಡುವಂತ ಆ ಸುದ್ದಿ ಕೇಳಿ ಕಣ್ಣಾಗ ನೀರ ಗಟ್ಟಿ ಮಾಡರಂತ ನನಗ ಸುದ್ದಿ ಬಂತ. ಹಬ್ಬದ ನೋವು ಮಾಡಿ ಮಾರಿ ನೋಡಕ ಬಂದಿನೋ, ಹಬ್ಬದ ನೋವು ಮಾಡಿ ಮಾರಿ ನೋಡಕ ಬಂದಿನೋ, ಮರೆದಂಗ ನನ್ನ ಕೈ ಮ್ಯಾಗ ನಿನ್ನ ಹೆಸರ ಬರಸೇನು, ಮರೆದಂಗ ನನ್ನ ಕೈ ಮ್ಯಾಗ ನಿನ್ನ ಹೆಸರ ಬರಸೇನು. ಹಬ್ಬದ ಹೋಗಿ ಊಟ ನಾನು ಮಾಡಿಲ್ಲೋ, ನನ್ನ ಪ್ರೀತಿ ಅಂತ ಹೇಳಿ ನಾನು ಕಳೆದಿಲ್ಲೋ ನಾನು. ನಿನ್ನ ಉಡಿಯಾಗ ಹಾಕ್ಯಾರ ಉಡಿಯಕ್ಕೆ, ನಿನ್ನ ಉಡಿಯಾಗ
ಮಾಡ್ಕೋಬೇಕು ಅಂತೀನಿ. ಅಲ್ಲ ಆಗ ಮದುವೆ ಅಂದ್ರೆ ಒಂದು ವಾರದಿಂದ ಎಷ್ಟು ಚಂದ ಇದ್ದೆ. ನಿನ್ನ ಮಾಡ್ಕೊಂಡು ಹಿಂಗಾತ್ ನನ್ನ ಬಾಳೆ. ಬಾ ಮನೆಗೆ ಲಗುನ ಮನೆಗೆ ಬಾ, ಕೊಡ್ಬಾ. ಏ ಚೆನ್ನಿ ಏನ್ ಕೊಡಂದ್ಯ? ಕೊಡುದು ಕೊಟ್ಟ ಬಂದನ. ಏ ಚೆನ್ನ ಇರೋಗ್ಲಿ ಯಾರಿಗ್ ಕೊಟ್ಟು ಬಂದಿ? ಏ ನೀ ಇರುವಾಗ್ಲಿ ಯಾರಿಗ್ ಏನ್ ಕೊಟ್ಟು ಬಂದಿ ಅಂತೀನಿ. ಯಾರಿಗ ಏನ್ ಕೊಡಂದ್ಯ? ನೀ ನಿಮ್ ಮನಿಗ್ ಹೋಗಿದ್ನ್ಯಾ? ಇಲ್ಲಿ ಅಡ್ಡಾಡಕ್ ಹೋಗಿದ್ಯ? ನಿಮ್ಮ ಅಪ್ಪ ಇದ್ದ, ನಿಮ್ಮ ಅಪ್ಪನ ಕೈಯ ಕಾಡ್ಲಿ ಬ್ಯಾಳಿ ಗೋಧಿ ಸಕ್ರಿ ಎಲ್ಲಾ ಕೊಟ್ಟ ಬಂದನ. ಏ ಮುಗಿಸೋದಿನ ಭಾಷಾ ಅಂತೀನಿ. ಏ ತೊಗರಿ ಬೆಳೆ ಕಡ್ಲಿ ಬೆ ತಗೊಂಡ್ ಹನಿಗ್ ಪಡ್ಕೊಳ್ಳೇನೋ ಅಂತೀನಿ. ಈದ್ ಬ್ಯಾಡ್ ನನಗ. ಬಾ ಮನೆಗ್ ಬಾ ಲಗುನ ಕೊಟ್ಟು ಕಳ್ಸಾಕ. ಅಯ್ಯೋ ನನ್ನ ಬಂಗಾರಿ, ನೀನು ಕೊಡದ್ರ ಸಲುವಾಗಿ ಹುಬ್ಬಳ್ಳಿ ಧಾರವಾಡ ಗದಗ ಬೆಟಗೇರಿ ತಿರುಗಿ ಬಂಗಾರ ಕೂಡ್ಸು ಹೊರಗಾಗಿ ಬಂದ ನನ್ನ ಸಿಂಗಾರದ ಸುಂದ್ರಿ. ಮಾತ್ನಾಗ ಮನೆ ಕಟ್ಟಿ ಉಳಿಲ್ಲ ಮೇಲ್ಮದಿ ಹಾಕಬೇಡ ನನ್ನ ಸರ್ದಾರ ಅಂತೀನಿ. ಸ್ವಂತ ನನ್ನ ತಂದೆಗಳಾಗ ನೀನು ಬಾಬೇಕು. ಚೆನ್ನಿ ಇವತ್ತು ನಿನ್ ಸಲುವಾಗಿ ಗುರುಲಾಸರ್ ಗೌಡನ ಡ್ರೈವರ್ಕಿ ಕೆಲಸ ಬಿಟ್ಟು ಬಂದನ. ಅಬ್ಬ ಮೊದಲ್ ನಡಿ ಮನೆಗೆ ಹೋಗು ನಡಿ. ಅಬ್ಬಬ್ಬ ಅಲ್ಲ ಎಷ್ಟು ಹುರುಪಿಲ್ಲ ಕಂಚ್ಗಾಗಿ ಹಾರು ಬೀಳ್ತೀವ ನನ್ನ ಚೆನ್ನ ಅಂತೀನಿ. ಈ ಚೆನ್ನಿ ಕೈ ಹಿಡ್ದು ಯಾಕೆ ಹಾಡಿ ಕುಣಿಬಾರ್ದು ಅಂತೀನಿ. ಹಾಗಾದ್ರೆ ಜಾಡಸೊಂದ ನನ್ನ ನಿನ್ನ ಪ್ರೇಮ ಬಂದು ಮಂದಲ್ ಮುಚ್ಚಿ ಇಡಬೇಕು. ನನ್ನ ನಿನ್ನ ಪ್ರೇಮ ಬಂದು ಮಂದಲ್ ಮುಚ್ಚಿ ಇಡಬೇಕು. ರಾತ್ರಿ ನಾನಿನ್ನ ಜೊತೆಗೆ ಬರ್ತೇನೆ. ಬಗಲ ನಮ್ಮಪ್ಪ ಬರೋ ಹೊತ್ತಾಯ್ತು. ನೀ ಮನೆಗೆ ನಡಿ, ನಾ ಅಲ್ಲೇ ಬಂದು ಭೇಟಿಯಾಕಿನಿ. ಕಲ್ಲ ಮೆಲ್ಲ ಕಲ್ಲಿಟ್ಟ ಜಜ್ಜಿದಿ ಗೆಳತಿ ಮುಚ್ಚಾಡುವಂಗ ಮನಸ್ಸ. ಏನ ಕತ್ತಕೊಂಡ ಕುಂದಿಸ್ತಿ ನಿನ್ನ ಬಗ್ಗೆ ದೊಡ್ಡ ದೊಡ್ಡವ ಕನಸ, ದೊಡ್ಡ ದೊಡ್ಡವ ಕನಸ. ವಾಚನ್ಯ ಹಂಗಾರ ನಾನು ಹಿಡಿತನ. ನೀ ನಡಿ. ಯಪ್ಪ ನನಗ್ ಬೇಕಂದ್ರ ಬೇಕಿವತ್ತು. ಏನ್ ಬೇಕು ಬಡ ಬಡ ಬಾಯ್ ಬಿಟ್ಟು ಹೇಳಿವ ನಿಮ್ಮ ಅವನು ಅಂದ್ರ ಏನ್ ಬೇಕಂತ ಕೇಳ್ತಿಯಲ್ಲೋ. ನನಗೆ ಇವತ್ತು ಬೇಕಂದ್ರ ಬೇಕ, ನಾ ಮಾತ್ರ ಬಿಡಂಗಿಲ್ಲ. ಏನ್ ಬೇಕು ಬಡ ಬಡ ಬಾಯ್ ಬಿಟ್ಟು ಹೇಳಿವ. ಮರ ನಿಮ್ಮ ಅವನು ಮರ ಬೇಕು, ಏನ್ ಮುದ್ಲಿ ಬೇಕು, ಏನ್ ವಾಚ್ ಬೇಕು, ಏನ್ ಚಾಳೀಸ್ ಬೇಕು, ಏನ್ ಚಂಡ್ ಬೇಕು, ಏನ್ ಗಂಡ ಬೇಕು. ಬಡ ಬಡ ಬಾಯ್ ಬಿಟ್ಟು ಹೇಳುವ ನಿಮ್ಮ ಗಂಡ ಬೇಕಂತ ಕೇಳ್ತಿಯಲ್ಲ. ನಿನ್ನ ಅವ್ನು ಏಳ್ರಾಗ ಹುಟ್ಟಿದ್ದ ಅಲ್ಪ. ನನ್ನ ಹೊರಗೆ ನಾವ್ರ 5 ಮಕ್ಳು ಹಾಡಿದ್ರ ನನ್ನ ಹೊಟ್ಟಾಗ ಒಂದಿಟ್ಟು ಹೊಲ್ಟಿಲ್ಲಲ್ಲೋ. ನಿನ್ನ ಹೊಟ್ಟಾಗ್ರ ಯಾಕೆ ಹೊಟ್ಟೆವ ನಿನ್ನ ಅವ್ನು ಅಂತೀನಿ. ಯವ್ವ ನಿನ್ನ ಹಡ್ದಿದ್ದು ಒಂದು ತಪ್ಪ ಐತಿ. ಯಾಕಂದ್ರ ಇವ್ರನ್ನ ನೋಡ್ಕೊಂಡ್ ಇದಕ್ಕೆ ಹಾಕೊಂಡ್ ಕುಂತನ. ಇನ್ನ ನೀ ಟಿಕೆಟ್ ರೆಡಿ ಆಗಿ ಬಂದಿದ್ದು, ಅದಕ್ಕೆ ಅವ್ರಿಗೆ ಕೊಟ್ಟು ಲಗ್ನ ಮಾಡಕೊಂಡ್ ಬನ್ನಿ ಮನ್ಯ. ಆಯ್ತದ. ಗಂಡ ಬಂದ ಮನ್ಯಾಗ ಕೂತಾನ. ಏವ್ವ ಗಂಡಾಗ ಅವ ಬಂದ ಮನ್ಯಾಗ ಕುಂತಾನ. ಅವ್ನ್ ನೋಡಂತೆ ನಡಿ ಪಾಡಗಾರ ಕುಂತಾನೋ ಅವನ ಆಗಂತೆ. ಹಂಗಾದ್ರ ಲಗುನ ಬಂದ್ ಬಿಡಪ್ಪ. ಈಗಿನ ಹುಡುಗಿಯರಿಗೆ ಎಟ್ ನೋಡ್ರಿ ಹುರುಪ್ ಅಂದ್ರ ಪಟ್ಟಪ್ಪ ಗಂಡ ಅಂದ್ರ